ನಂಬಂಗಿಲ್ಲ. ಒಂದು ದೇವಸ್ಥಾನದ ಕಥೆ ಹೇಳ್ತಾ ಹೋದರೆ ಆ ಕಥೆ ಒಂಥರ ಚಿತ್ರ ಇದೆ. ಅದು ಯಾವ ದೇವಸ್ಥಾನ ಅಂದಿರಾ? ಆ ದೇವಸ್ಥಾನ ಚಿಕ್ಕ ದೇವಸ್ಥಾನ. ಅದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಹತ್ತಿರದಲ್ಲಿದೆ ಹಾಗೂ ಬೆಂಗಳೂರಿನ ಸಮೀಪದಲ್ಲಿದೆ. ಆ ದೇವಸ್ಥಾನದ ವಿಶೇಷ ಏನಂತ ಅಂದರೆ ಸುಮಾರು ಒಂದು 14ನೇ ಶತಮಾನದಲ್ಲಿ ಒಬ್ಬ ಮಹಾರಾಣಿ ಆ ಪ್ಲೇಸನ್ನು ಆಳ್ತಾ ಇರ್ತಾಳೆ. ಆ ಪ್ಲೇಸ್ನ ಮಹಾರಾಣಿಯವರ ಹೆಸರು ಅರುಣಿದೇವಿ ಅಂತೇಳಿ. ಅಲ್ಲಿ ಏನಪ್ಪ ವಿಶೇಷ ಅಂತಂದರೆ ಅಲ್ಲಿ ಇಲಿಗಳು ಇತ್ತೀಚೆಗೆ ಕೂಡ ಆ ದೇವಸ್ಥಾನ ಸುತ್ತಮುತ್ತ ಕಾಣ್ತಾ ಇರ್ತವೆ. ಸುಮಾರು ಸಾವಿರಾರು ಒಂದು ಇಲಿಗಳು ಕಾಣ್ತಾ ಇರ್ತವೆ. ಅವು ಯಾಕಪ್ಪ ಅಲ್ಲಿ ಇಲಿಗಳು ಕಾಡ್ತಾವಪ್ಪ ಅಂತಂದ್ರೆ ಅಲ್ಲಿ ಒಂದು ಪ್ರತೀತಿ ಇದೆ, ಒಂದು ನಂಬಿಕೆ ಇದೆ, ಒಂದು ಶಕ್ತಿ ಇದೆ, ಒಂದು ಭಕ್ತಿ ಇದೆ, ಒಂದು ಬೇಡಿಕೆ ಇದೆ, ಒಂದು ವಿನಂತಿ ಇದೆ, ಒಂದು ವಿನಮ್ರ ಬೇಡಿಕೆ ಇದೆ. ಅದೇನೆಂದರೆ ಆ ರಾಣಿಯವರು ಏನು ಬೇಡಿಕೆ ಅಂದರೆ ನಮ್ಮ ಪೂರ್ವಿಕರು, ನಮ್ಮ ಕುಟುಂಬದವರು ಮತ್ತು ನಂತರ ಆತ್ಮಗಳಾದರೆ ಆ ಆತ್ಮಗಳು ಅದು ಮನುಷ್ಯನಾಗಿ ಮತ್ತೊಮ್ಮೆ ಹುಟ್ಟುವವರೆಗೂ ಕೂಡ ಇಲಿ ರೂಪದಲ್ಲಿ ಜನ್ಮ ತಾಳಬೇಕೆಂದು ಬೇಡಿಕೊಳ್ಳುತ್ತಾರೆ. ಅಂದರೆ ಅವರು ಇಲಿಗಳಾಗಿ ನಮ್ಮ ದೇವಸ್ಥಾನ ಸುತ್ತಮುತ್ತ ಇರಬೇಕೆಂದು ಅವರು ಹೇಳಿಕೊಳ್ಳುತ್ತಾರೆ. ಸೊ ಅಂದಿನಿಂದ ಇಂದಿನವರೆಗೂ ಕೂಡ ಆ ಇಲಿಗಳು ಆ ದೇವಸ್ಥಾನ ಸುತ್ತಮುತ್ತ ನಾವು ಈಗಲೂ ಕೂಡ ಕಾಣಬಹುದು. ಕೆಲವೊಬ್ರು ಹೇಳ್ತಾರೆ, ಅಲ್ಲಿ ಈ ರೀತಿ ಹೇಳ್ತಾರೆ, ಅದೇನಪ್ಪ ಅಂತಂತಂದರೆ ಬಿಳಿ ಇಲಿಗಳನ್ನು ನೋಡಿದರೆ ಅಂದರೆ ವೈಟ್ ಡ್ಯಾಟ್ಗಳನ್ನು ಅವು ಯಾರಿಗಾದರೂ ಕಣ್ಣಿಗೆ ಬಿದ್ದರೆ ಅದು ಒಂದು ಒಳ್ಳೆಯ ಸಂಕೇತ, ಶುಭ ಸಂಕೇತ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ತಲುಪಿಸಿ. ದಯವಿಟ್ಟು ಇಂಥ ವಿಶೇಷ ಮಾಹಿತಿಗಳಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.